ಸ್ವಚ್ಛ ಸುಂದರ ಮುಧೋಳ ನಿರ್ಮಾಣದ ಗುರಿಯತ್ತ ಮುಧೋಳ ನಗರಸಭೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಸ್ವಚ್ಛ ಭಾರತ 2.0 ಅಭಿಯಾನದಡಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ನಮ್ಮ ನಡೆ ಸ್ವಚ್ಛತೆಯ ಕಡೆ ಎಂಬ ಧ್ಯೇಯೋದ್ದೇಶದಿಂದ ನಗರದ ವಿವಿಧೆಡೆ ಸ್ವಚ್ಛತಾ ಕಾರ್ಯ ಹಮ್ಮಿಕೊಂಡಿದೆ. ಪ್ರತಿ ವಾರ್ಡ್ನಲ್ಲಿ ಆಂದೋಲನ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಸ್ವಚ್ಛ ಭಾರತ, ಇದುವೇ ಸ್ವಚ್ಛ ಭಾರತ. ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ಸ್ವಚ್ಛತೆಯ ಗುಣಗಾನ ಬಂದಿದೆ ನಮ್ಮಯ ಗ್ರಾಮಕ್ಕೆ ಸ್ವಚ್ಛ ಭಾರತದ ಅಭಿಯಾನ. ದ್ಯಾಮವ್ವ ಗುಡಿ ಬಳಿ ನಾಗರಿಕರನ್ನ ಕರೆದು ಸ್ವಚ್ಛತೆಯ ಕುರಿತು ಅರಿವು ಮೂಡಿಸಿದ್ರು. ಹಸಿ ಕಸ, ಒಣ ಕಸ ವಿಂಗಡಣೆ ಸೇರಿದಂತೆ ಸುಂದರ ನಗರವನ್ನಾಗಿಸಲು ಸಹಕರಿಸಬೇಕು ಎಂದರು. ನಮ್ಮ ನಡೆ ಸ್ವಚ್ಛತೆಯೆಡೆಗೆ ಅನ್ನುವಂಥ ಒಂದು ಕಾರ್ಯಕ್ರಮದ ಯೋಜನೆಯಲ್ಲಿ ನಗರಸಭೆ ವತಿಯಿಂದ ಸಮೂಹ ಸಂಘಟನಾ ಏನು ಈಗ ಪದಾಧಿಕಾರಿಗಳನ್ನು ನೇಮಕ ಮಾಡ್ಯಾರ 9 ಜನರನ್ನು ಪ್ರತಿ ವಾರ್ಡ್ನಲ್ಲಿಯೂ ಅವರು ಜನರಿಗೆ ಕಸ ವಿಲೇವಾರಿ ಮಾಡೋದ್ರ ಜೊತೆಗೆ ಸ್ವಚ್ಛತೆಯ ಬಗ್ಗೆನೂ ತಿಳುವಳಿಕೆಯನ್ನು ಕೊಡ್ತಾ ಅವರ ಬಗ್ಗೆ ಸ್ವಚ್ಛತೆ ಬಗ್ಗೆ ಬಹಳಷ್ಟು ವ್ಯವಸ್ಥಿತವಾಗಿ ಯೋಜನೆಗಳನ್ನು ರೂಪಿಸಿ ಮುಧೋಳ ನಗರ ಸ್ವಚ್ಛ ಮತ್ತು ಹಾಗೂ ಸುಂದರ ನಗರವಾಗಿ ಕಾಣುವಂಗೆ ವ್ಯವಸ್ಥಿತವಾದಂಥ ಯೋಜನೆಯನ್ನು ರೂಪಿಸ್ಕೊಂಡಾರ. ಅವರಿಗೆ ನಮ್ಮ ಪರವಾಗಿ ಒಂದು ಅಭಿನಂದನೆಯನ್ನು ತಿಳಿಸ್ತೇನೆ. ಅದರ ಜೊತೆಗೆ ಮುಧೋಳ ನಗರದ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮೊದಲು ಗಾಂಧಿ ಚೌಕ್ ಸೇರಿದಂತೆ ವಿವಿಧೆಡೆ ಸ್ವಚ್ಛತಾ ಕಾರ್ಯ ನಡೆಸಿ ರಂಗೋಲಿ ಬಿಡಿಸಿ ಮಾದರಿ ಕಾರ್ಯವನ್ನ ಮಾಡಿದ್ರು. ಸಂಜೆ ದೀಪ ಬೆಳಗುವ ಮೂಲಕ ವಿಶೇಷ ಕಾರ್ಯಕ್ಕೆ ನಾಂದಿ ಹಾಡಿದ್ರು. ಸ್ವಚ್ಛತೆಗೆ ನಾವು ವಿಶೇಷವಾದಂಥ ಆಂದೋಲನ ಟೈಪು ಪ್ರತಿ ವಾರ್ಡ್ನಲ್ಲಿಯೂ ಕೂಡ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಏನು ನಮ್ಮಲ್ಲಿ ಕಮ್ಯುನಿಟಿ ಮೊಬಲೈಸರ್ಗಳನ್ನು ನೇಮಕ ಮಾಡಿದ್ದೀವಿ. ಆ ಮೊಬಲೈಸರ್ಗಳು ಎಲ್ಲರೂ ಪ್ರತಿದಿನ ತಮ್ಮ ವಾರ್ಡ್ನಲ್ಲಿ ಅವರಿಗೆ ಒಂದು 4 ವಾರ್ಡ್ ಹಂಚಿಕೊಟ್ಟಿದ್ದೀವಿ 9 ಜನರಿಗೆ. ಆ 9 ಜನರು ತಮ್ಮ 4 ವಾರ್ಡ್ಗಳಲ್ಲಿ ಕಸವನ್ನು ಎಲ್ಲಿಯೂ ಕೂಡ ಎಸೆಯದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ಎಲ್ಲೆಲ್ಲಿ ಎಸೀತಿದ್ರು ಮೊದಲಿನಿಂದ ಬ್ಲಾಕ್ ಸ್ಪಾಟ್ ಇದ್ದು ಆ ಬ್ಲಾಕ್ ಸ್ಪಾಟ್ಗಳನ್ನು ಎಲ್ಲವನ್ನ ಕ್ಲೀನ್ ಮಾಡಿ ಈಗ ಅಲ್ಲಿ ಹಾಕದಂತೆ ನೋಡ್ಕೊಳ್ಳೋದು ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದೀವಿ. ಜೊತೆಗೆ ಪ್ರತಿದಿನ ವಾಹನಗಳು ನಮ್ಮ ಏನು ಕಸದ ವಿಲೇವಾರಿ ಮಾಡುವಂಥ ಕಸದ ವಾಹನಗಳದಾವು ಕಡ್ಡಾಯವಾಗಿ ಬೆಳಗ್ಗೆ 6ರಿಂದ ಹಿಡಿದು ಮಧ್ಯಾಹ್ನ 2 ಗಂಟೆವರೆಗೆ ಕಡ್ಡಾಯವಾಗಿ ಎಲ್ಲ ವಾರ್ಡ್ಗಳಲ್ಲಿ ಕೂಡ ನಿರಂತರವಾಗಿ ಕಸವನ್ನು ಎತ್ತುತ್ತಾ ಇದ್ದಾವೆ. ಕೆಲವೆಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡದಂತೆ ಅರಿವು ಮೂಡಿಸಿದ್ದಾರೆ. ಕಸವನ್ನ ತೆರವುಗೊಳಿಸಿ ಆ ಜಾಗದಲ್ಲಿ ಆಸನ ವ್ಯವಸ್ಥೆ ಮತ್ತು ಗಿಡ ನೆಟ್ಟು ಹಸಿರು ಪರಿಸರದತ್ತ ಶ್ರಮಿಸಿದ್ದಾರೆ. ಮನೆ ಮನೆ ಅಂಗಡಿ ಮುಂಗಟ್ಟುಗಳ ಬಳಿಯೇ ತೆರಳಿ ಕಸ ಸಂಗ್ರಹಿಸ್ತಾ ಇದ್ದಾರೆ. ಸರ ಇದ್ರೊಳಗೆ ನಮ್ಮ 10% ನಾವು ಕೆಲಸ ಮಾಡ್ಬೇಕಾಕತ್ರಿ. ಉಳಿದು 90% ಎಲ್ಲ ಜನಗಳ ನಮಗೆ ಸಪೋರ್ಟ್ ಮಾಡ್ಬೇಕಾಕತ್ರಿ. ಈಗ ಹೆಂಗಾಗತ್ತೆ ನಾವು ಮನೆಗೆ ಹೋಗಿ ಕಸ ಹೇಳ್ತೀವ್ರಿ. ಅವ್ರು ಈಗ ಹಸಿ ಕಸ ಒಣ ಕಸ ಅಂದ್ರೆ ಅವ್ರಿಗೆ ಗೊತ್ತಿರ್ತಿರಂಗಿಲ್ಲ ರೀ. ಎರಡು ಮಿಕ್ಸ್ ಮಾಡ್ತಿರ್ತಿರ್ತಾರೆ. ನಾವು ಅವ್ರಿಗೆ ಏನು ಮಾಡ್ಬೇಕು ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತೈತೆ ರೀ. ಹಸಿ ಕಸ ಅಂದ್ರೆ ಏನು, ಒಣ ಕಸ ಅಂದ್ರೆ ಏನು, ಅದರದಿಂದ ಏನು ಉಪಯೋಗ ಆಗ್ತೈತಿ, ದುರುಪಯೋಗದಿಂದ ಏನು ಆಕೈತಿ, ಕಸ ಹೊರಗಡೆ ಒಗಿದ್ರಿಂದ ಏನು ಆಕೈತಿ ನಾವು ಜನಗಳಿಗೆ ತಿಳಿಸಿ ಹೇಳತ್ತೀವಿ ರೀ. ಜನಗಳು ನಾವು ಎಷ್ಟು ಹೇಳ್ತೀವಲ್ಲ ಅದಕ್ಕಿಂತ 10% ಜಾಸ್ತಿನೇ ತಿಳ್ಕೊಳತ್ತಾರೆ ರೀ. ತಿಳ್ಕೊಂಡು ಇವಾಗ ಏನು ಮಾಡತ್ತೀವಿ, ಪ್ರತಿದಿನ ನಾವು ಗಾಡಿಯನ್ನು ಅವ್ರ ಮನೆಗೆ ತೊಗೊಂಡು ಹೋಗ್ತೀವಿ ರೀ. ಆಮೇಲೆ ನಮ್ಮ ಕಡೆಯಿಂದ ಲೇಬರ್ನ ಅವ್ರ ಮನೆಗೂ 2 ಚೀಲ ತೊಗೊಂಡು ನಾವು ಕರ್ಕೊಂಡು ಹೋಗ್ತೀವಿ ರೀ. ಹೋಗಿದ್ಮೇಲೆ ಅವ್ರು ಏನು ಮಾಡತ್ತಾರೆ ರೀ, ಇವಾಗ ಕಸ ಬೇರೆ ಬೇರೆಯಾಗಿ ಕೊಡತ್ತಾರೆ. ನಾವು ಹೇಳಿದನ್ನು ತಿಳ್ಕೊಳತ್ತಾರೆ ರೀ. ಜನರು ನಮಗೆ ಸ್ಪಂದಿಸಾಕತ್ತಾರೆ. ಒಟ್ನಲ್ಲಿ ಮುಧೋಳ ನಗರಸಭೆ ಇಟ್ಟ ಹೆಜ್ಜೆ ಪೌರ ಕಾರ್ಮಿಕರ ಶ್ರಮ ಮೆಚ್ಚುವಂಥದ್ದು. ಜನತೆ ಕೂಡ ಸ್ವಚ್ಛತೆ ಕಾಪಾಡುವಲ್ಲಿ ಕೈ ಜೋಡಿಸಬೇಕಿದೆ. ಸುಂದರ ಮುಧೋಳ ನಿರ್ಮಾಣವೇ ಎಲ್ಲರ ಆಶಯ. ರನ್ ಟಿವಿ ನ್ಯೂಸ್ ಮುಧೋಳ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ.
ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.